ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಪ್ರಪ್ರಥಮವಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇದು 70ನೆಯ ಕನ್ನಡ ರಾಜ್ಯೋತ್ಸವವನ್ನು ನಾವೆಲ್ಲರೂ ಹೆಮ್ಮೆಯಿಂದ ಆಚರಿಸ್ತಾ ಇದ್ದೀವಿ. ಕನ್ನಡಿಗರಾಗಿ ಈ ರಾಜ್ಯೋತ್ಸವವನ್ನು ಎಲ್ಲರೂ ಕನ್ನಡಿಗರಾಗಿ ಈ ವರ್ಷದ ರಾಜ್ಯೋತ್ಸವವನ್ನು ತುಂಬ ಹೆಮ್ಮೆಯಿಂದ ಆಚರಿಸಿದ್ದೀವಿ ಅಂತ ನಮ್ಮೆಲ್ಲರಿಗೂ ಗೊತ್ತು. ನಾವೆಲ್ಲರೂ ತುಂಬ ಹೆಮ್ಮೆಯಿಂದ ನಮ್ಮ ಅನುಗುಣವಾಗಿ ನಮ್ಮ ಒಂದು ಸರೌಂಡಿಂಗ್ಸಲ್ಲಿ ನಾವು ಆಚರಿಸಿದ್ದೀವಿ. ಸೊ ಇವತ್ತಿನ ರಾಜ್ಯೋತ್ಸವವನ್ನು ನಾವು ಯಾವ ರೀತಿ ಆಚರಿಸಿದ್ವಿ, ಒಂದು ಅಚಾನಕ್ಕಾಗಿ ನನಗೆ ಒಂದವೇ ಹೋಗಬೇಕಾದ್ರೆ ಯಾರ್ಯಾರೆಲ್ಲ ಸಿಕ್ಕರು, ಅವರ ಮಟ್ಟಕ್ಕೆ ಯಾವ ರೀತಿ ರಾಜ್ಯೋತ್ಸವವನ್ನು ಆಚರಿಸಿದ್ರು ಅಂತ ಈ ವ್ಲಾಗ್ ಮೂಲಕ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ಪುಟಾಣಿ ಮಕ್ಕಳು ಯಾವ ರೀತಿ ರಾಜ್ಯೋತ್ಸವವನ್ನು ಆಚರಿಸಿದ್ರು ಅಂತ ನೋಡ್ಕೊಂಬೋಣ. ಹ್ಯಾಪಿ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಏನು ಕ್ಲಾಸ್ ನೀವು? ನಾಟ್ ಸವ. I am the teacher of high school. ಹ್ಯಾಪಿ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ವೇಟ್ ಅ ಮಿನಿಟ್, ಒಂದು ನಿಮಿಷ ಅತ್ತಗೆ ಒಂದು ನಿಮಿಷ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಯಾವ ನಿಮ್ದೆಲ್ಲ? ಕೆ ಗಾಣದ ಕಟ್ಟೆ. ಓಕೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಿಮ್ದೇನ ಇದೆಲ್ಲ? ತುಂಬ ಚೆನ್ನಾಗಿದೆ, ವೆರಿ ನೈಸ್. ನೀವು ಯಾವ ಸ್ಕೂಲು? ಯಾವ ಸ್ಕೂಲ್? ಸರ್ಕಾರಿ ಶಾಲೆನಾ? ಓಕೆ. ಏನು ಕ್ಲಾಸು? ಎಂಥ ತರಗತಿ? 8ನೇ ತರಗತಿ. ವಾವ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ಮಕ್ಕಳ, ವೆರಿ ನೈಸ್. ಇದು ಎಷ್ಟನೇ ರಾಜ್ಯೋತ್ಸವ ಅಂತ ಗೊತ್ತಾ? ಎಷ್ಟನೇ ರಾಜ್ಯೋತ್ಸವ? ವೆರಿ ನೈಸ್. 70ನೇ ರಾಜ್ಯೋತ್ಸವ. ವೆರಿ ಗುಡ್. 70ನೇ ರಾಜ್ಯೋತ್ಸವ. ಶಾಲೆಯಲ್ಲೆಲ್ಲ ಧ್ವಜಾರೋಹಣ ಆಯಿತಾ? ಎಸ್, ತುಂಬ ಚೆನ್ನಾಗಿ ಮಾಡಿದ್ದೀರಾ, ವೆರಿ ನೈಸ್. ಅಂಕಲ್ ಕಡೆ ಐಬದ್ ಮಗ ನಿಜ. ಹೋಗಿ ಇದು ತೊಗೊಂಬರೋಗಿ, ಮಿಠಾಯಿ ತೊಗೊಂಬರೋಗಿ. ಇದು ತೊಗೊಂಬರೋಗ್ರಿ, ಚಾಕ್ಲೇಟ್ ನಿಜ. ಫುಲ್ 10 rupees. ಹೌದು ಫ್ರೆಂಡ್ಸ್, ನವೆಂಬರ್ 1ನೇ ತಾರೀಕು 70ನೆಯ ರಾಜ್ಯೋತ್ಸವವನ್ನು ಆಚರಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ದೇವಸ್ಥಾನವನ್ನು ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಆನ್ ದ ವೇ ಚನ್ನಗಿರಿಯ ಒಂದು ಸಮೀಪದಲ್ಲಿ ಇರುವ ಕೆ ಗಾಣದಕಟ್ಟೆ ಗ್ರಾಮದ ಪುಟ್ಟ ಮಕ್ಕಳು, 8ನೇ ತರಗತಿಯ ಪುಟ್ಟ ಮಕ್ಕಳು, ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ಈ ರೀತಿ ಕನ್ನಡಾಂಬೆಯ ಒಂದು ಪುಟಾಣಿ ರಥವನ್ನು ಮಾಡಿಕೊಂಡು ಅದರ ಮೆರವಣಿಗೆಯನ್ನು ಊರು ತುಂಬ ಮಾಡ್ತಾಯಿದ್ರು. ತುಂಬ ಖುಷಿಯಾಯಿತು. ಸರ್ಕಾರಿ ಶಾಲೆಯ ಮಕ್ಕಳಲ್ಲಿರುವಂತಹ ಒಂದು ನಾಡಭಕ್ತಿ, ದೇಶಭಕ್ತಿ, ಆ ತಾಯಿಗೆ ತೋರಿಸುತ್ತಿರುವ ಅವರು ಗೌರವ, ಅವರ ಒಂದು ವಯಸ್ಸಿನ ಪ್ರಕಾರ ಅವರು ತೋರಿಸ್ತಿರುವ ಆ ಒಂದು ಭಕ್ತಿ ಭಾವನೆ ನೋಡಿ ತುಂಬಾ ನನಗೆ ಆಶ್ಚರ್ಯ ಆಯಿತು, ಗರ್ವ ಅನ್ನಿಸ್ತು, ಹೆಮ್ಮೆ ಅನ್ನಿಸ್ತು. ತುಂಬ ಆ ಮಕ್ಕಳ ಮೇಲೆ ತುಂಬ ಪ್ರೀತಿ ಹುಟ್ಟಿತು. ಆ ಒಂದು ಭಾವನೆ ಅವರಲ್ಲಿ ತುಂಬಿರುವ ಕಾರಣ ಅವರ ಶಿಕ್ಷಕರು, ಶಾಲೆಯ ಶಿಕ್ಷಕರು. ಈ ರೀತಿ ಒಂದು ಭಾವನೆ ನಿಜವಾಗಿಯೂ ಪ್ರೈವೇಟ್ ಶಾಲೆಗಳಲ್ಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಇಂಗ್ಲೀಷ್ ಶಾಲೆ ಅಂತ ನಾವು ಕೋಟಿ ಹಣವನ್ನು, ಲಕ್ಷಾಂತರ ರೂಪಾಯಿ ಹಣವನ್ನು ಫೀಸ್ ಕಟ್ತೀವಿ. ಆದರೆ ನೋಡಿ, ಒಂದು ಪುಟ್ಟ ಗ್ರಾಮದಲ್ಲಿ ಮಕ್ಕಳಿಗೆ ಯಾವ ರೀತಿ ಭಾವನೆಯನ್ನು ತುಂಬಿ ಶಿಕ್ಷಕರು ಅವ್ರಿಗೆ ಈ ರೀತಿ ಪ್ರೇರಣೆಯನ್ನು ಕೊಟ್ಟು ಅವರಿಗೆ ಗೈಡೆನ್ಸ್ ಕೊಟ್ಟು ಮಾಡಿಸಿದ್ದಾರೆ ಅಂತ. ಹ್ಯಾಟ್ಸ್ ಆಫ್ ಟು ಆಲ್ ದ ಟೀಚರ್ಸ್. ತುಂಬ ಧನ್ಯವಾದಗಳು ಶಿಕ್ಷಕರಿಗೆ ಹಾಗೂ ಆ ಮಕ್ಕಳ ಪೋಷಕರಿಗೆ, ಗ್ರಾಮಸ್ಥರಿಗೆ ಅಂತ ಹೇಳ್ತಾ ಇದ್ದೀನಿ. ಈ ರೀತಿಯ ದೇಶಭಕ್ತಿಯನ್ನು, ನಾಡಭಕ್ತಿಯನ್ನು, ನಾಡ ಮೇಲಿನ ಗೌರವವನ್ನು ಪುಟ್ಟ ಮಕ್ಕಳಿರುವಾಗಲೇ ಸರ್ಕಾರಿ ಶಾಲೆಗಳಲ್ಲಿ ಯಾವ ರೀತಿ ಈ ರೀತಿಯ ಹೆಮ್ಮೆ ಶಿಕ್ಷಕರು ಹೇಳ್ಕೊಡ್ತಾ ಇದ್ದಾರೋ ಅದೇ ರೀತಿಯ ಒಂದು ಭಕ್ತಿ ಭಾವನೆಯನ್ನು ದೇಶದ ಬಗ್ಗೆ, ನಾಡಿನ ಬಗ್ಗೆ ಎಲ್ಲ ಶಿಕ್ಷಕರು, ಮೇ ಬಿ ಇಟ್ಸ್ ಪ್ರೈವೇಟ್ ಶಾಲೆಗಳಲ್ಲೇ ಆಗಲಿ ಸರ್ಕಾರಿ ಶಾಲೆಗಳಲ್ಲೇ ಎಲ್ಲರೂ ಹೇಳ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗಾಗಲೇ ಈ ಒಂದು ಕಾರ್ಯರೂಪವನ್ನು ತಂದುಕೊಡ್ತಾ ಇರೋ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು. ಬಟ್ ಕೇವಲ ಪಾಠಗಳು ಅವರಾಯಿತು, ಅವ್ರ ಕೆಲಸ ಆಯಿತು ಅಂತ ನೋಡಿಕೊಂಡು ಮನೆಗೆ ಹೋಗ್ತಾ ಇರುವಂತಹ ಶಿಕ್ಷಕರಿಗೆ ಇದೊಂದು ಮಾದರಿ ಆಗಬೇಕು ಅಂತ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಯಾರ ಬಗ್ಗೆಯೂ ಟೀಕೆ ಮಾಡ್ತಾ ಇರುವಂತಹ ವಿಡಿಯೋ ಅಲ್ಲ. ಈ ಮೂಲಕ ಜಾಗೃತಿಯನ್ನು, ಒಂದು ನೀತಿಯನ್ನು ಹೇಳ್ತಾ ಇರುವಂತಹ ಉದ್ದೇಶ ನನ್ನದಾಗಿದೆ ಅಷ್ಟೇ. ಬನ್ನಿ ಅಮ್ಮ. ನಾನು ಟೀಚರ್ ಕಣೋ, ಹೈಸ್ಕೂಲ್ ಟೀಚರ್ ನಾನು ನಮ್ಮೂರಲ್ಲಿ. ಬರ್ರಿ ಇಲ್ಲಿ ನೋಡಿ, ಇದು ಕೆ ಗಾಣದಕಟ್ಟೆ ಅಂತ. ಇದು ನಿಯರ್ ಚನ್ನಗಿರಿ ಹತ್ರ ಇದೆ ಒಂದು ಊರು. ಮಕ್ಕಳು, ಗಾಣದಕಟ್ಟೆಯ ಮಕ್ಕಳು ಸರ್ಕಾರಿ ಹಿರಿಯ
ಪ್ರಾಥಮಿಕ ಶಾಲೆಯ 8ನೇ ತರಗತಿ ಮಕ್ಕಳು ಎಷ್ಟು ಚೆನ್ನಾಗಿ ರಾಜ್ಯೋತ್ಸವವನ್ನ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಇದೆಲ್ಲ ನೀವೇನ ತಯಾರಿ ಮಾಡಿದ್ದು? ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಗುತ್ತೆ. ಅಂತವೇ ನಮ್ಗೆ ಇದು ಕಾಣ್ತು. ನಮ್ಗೆ ತುಂಬಾ ಅಂದ್ರೆ ತುಂಬಾನೇ ಗರ್ವ ಅನಿಸ್ತು. ಯಾಕಂದ್ರೆ ಪುಟ್ಟ ಪುಟ್ಟ ಮಕ್ಕಳು ಈ ರೀತಿಯ ಒಂದು ತಮ್ಮ ಕಿಚ್ಚನ್ನ ಕನ್ನಡದ ಒಂದು ಕಂಪನ್ನ ಸೂಸ್ತಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ತುಂಬಾ ಇಷ್ಟಪಟ್ಟು ನಾನು ಅವರಿಗೆ ಕೊಡ್ತಾ ಇದ್ದೀನಿ. ಹಂಚಮ್ಮ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಒಂದೇ ಉಸಿರಿನ ಕನ್ನಡ ಕನ್ನಡಾಂಬೆಗೆ ಜೈ. ಅಶೋಕ್ ಕನ್ನಡಾಂಬೆಗೆ ಜೈ. ಕನ್ನಡ ಭುವನೇಶ್ವರಿಗೆ ಜೈ. ವೆರಿ ನೈಸ್. ನೀವು ಅಷ್ಟೇ ಚೆನ್ನಾಗಿ ಓದ್ಬೇಕು, ಓಕೆನಾ? ನಾನೊಬ್ರು ಟೀಚರ್ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಇದೆ ನಂದು, ಅದರಲ್ಲಿ ಇದನ್ನ ಹಾಕ್ತೀನಿ. ಇದಕ್ಕೆ ನಿಮಗೆ ಪ್ರೇರಣೆ ಕೊಟ್ಟಿದ್ದು ಯಾರು? ಅಭಿಷೇಕ್, ನೀನು ಹೇಳು. ಕರೆಕ್ಟಾಗಿ ಬಂದು ನಿತ್ಕೋಬೇಕಂದ ಕರೆಕ್ಟಾಗಿ. ನಿಮ್ಮ ಟೀಚರ್ಸ್ ಹೆಸರೇನು? ವಸಂತ ಲಕ್ಷ್ಮಿ ಮಿಸ್. ಅವ್ರು ಏನು ತಗೊಳ್ತಾರೆ? ಮ್ಯಾಥ್ಸ್. ಓಕೆ. ನಿಮ್ಮ HM ಯಾರು? ಹನುಮಂತಪ್ಪ ಮಾಸ್ಟರ್. ಓಕೆ ಓಕೆ. ಅವ್ರಿಗೆಲ್ಲ ವಸಂತ ಲಕ್ಷ್ಮಿ ಮೇಡಮ್ ಮತ್ತೆ ಹನುಮಂತಪ್ಪ ಮಾಸ್ಟರ್. ಓಕೆ ಓಕೆ. ಇಲ್ಲಿ ಬಾ, ಹೇಳು. ಹನುಮಂತಪ್ಪ ಸರ್ ಮತ್ತೆ ವಸಂತ ಲಕ್ಷ್ಮಿ ಸರ್. ಕನ್ನಡ ಸರ್? ಹೇಳು. ನಾಗರಾಜ್ ಸರ್. ಅವರು ಚೆನ್ನಾಗಿ ಮಾಡ್ತಾರಾ? ಇಲ್ಲಿ ಬಾ. ಶಾಲೆಯಲ್ಲಿ ಎಲ್ಲ ಒಂದು ನಿಮ್ಗೆ ಎಲ್ಲ ರೀತಿಯ ಒಂದು ಪಾಠ, ಪ್ರವಚನ, ಆಟ ಎಲ್ಲ ಚೆನ್ನಾಗಿ ಮಾಡ್ತಾರಾ? ಬಿಸಿ ಊಟದ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆಯಾ? ಶೌಚಾಲಯದ ಎಲ್ಲ ಚೆನ್ನಾಗಿದೆಯಾ? ಎಲ್ಲ ಚೆನ್ನಾಗಿದೆ. ಟೀಚರ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರಾ? ಪಾಠ ಚೆನ್ನಾಗಿ ಮಾಡ್ತಾರಾ? ಎಸ್. ನಿಮ್ಮ ಕನ್ನಡದ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರಾ? ಎಲ್ಲ ಪಾಠಗಳು, ಪ್ರವಚನಗಳು ಎಲ್ಲ ಮಾಡ್ತಾರಾ? ಎಲ್ಲ ಚೆನ್ನಾಗಿದೆ. ಊಟ ಎಲ್ಲ ರುಚಿಯಾಗಿರುತ್ತಾ? ಪಾಠಗಳೆಲ್ಲ ಚೆನ್ನಾಗಿರುತ್ತೆ. ಮೇಸ್ಟ್ರುಗಳೆಲ್ಲ ಚೆನ್ನಾಗಿ ಮಾಡ್ತಾರಾ? ಓಕೆ. ಅಂತ ಒಂದು ಪುಟ್ಟ ಹಳ್ಳಿಯಲ್ಲಿ ತುಂಬ ಚೆನ್ನಾಗಿ ಆ ಮಕ್ಕಳಿಗೆ ಕನ್ನಡದ ಕಿಚ್ಚಿನ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಕನ್ನಡದ ಒಂದು ಹೆಮ್ಮೆ, ಕನ್ನಡದ ನಾಡಿನ ನುಡಿ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಆ ಒಂದು ಟೀಚರ್ಸ್ಗೆ ಪೂರ್ವಕವಾಗಿ ವಂದನೆಗಳು. ನನಗೆ ಅಲ್ಲಿ ತನಕ ಹೋಗೋಕ್ಕೆ ನಂಗೆ ಟೈಮ್ ಇಲ್ಲ, ತುಂಬ ದೂರ ಹೋಗ್ಬೇಕು ನಾವಿನ್ನು. ಹನುಮಂತಪ್ಪ ಪ್ರಾಂಶುಪಾಲರಾದ, ಇಫ್ ಐ ಆಮ್ ನಾಟ್ ರಾಂಗ್, HM ಸರ್ ಹನುಮಂತಪ್ಪ ಸರ್ಗೆ ತುಂಬ ಥ್ಯಾಂಕ್ಸ್. ವಸಂತ ಲಕ್ಷ್ಮಿ ಮೇಡಮ್ಗೆ ತುಂಬ ಥ್ಯಾಂಕ್ಸ್. ಮತ್ತು ಕನ್ನಡ ನಾಗರಾಜ್ ಸರ್ಗೆ ತುಂಬ ಥ್ಯಾಂಕ್ಸ್. ಮತ್ತು ಯಾರು? ರೂಪಾ ಮಿಸ್, ಪುಷ್ಪಾ ಮಿಸ್, ಮತ್ತೆ ರೂಪಾ ಮಿಸ್, ಸಂಗೀತಾ ಮಿಸ್, ಅಣ್ಣಪ್ಪ ಸರ್, ಪದ್ಮಾ ಮಿಸ್, ಶಕುಂತಲಾ ಮಿಸ್. ಬನ್ನಿ. ಸೊ ಟೋಟಲಿ ಎಲ್ಲ ಟೀಚರ್ಸ್ ಹಾಗೂ ಗಾಣಗಟ್ಟೆಯ ಗ್ರಾಮಸ್ಥರು ಇಲ್ಲಿ ಕುಂತಿರುವಂತಹ ಸರ್, ನಮಸ್ತೆ ಅಣ್ಣ. ನಮಸ್ತೆ. ಗಾಣಗಟ್ಟೆಯ ಎಲ್ಲ ಗ್ರಾಮಸ್ಥರಿಗೂ ತುಂಬ ಧನ್ಯವಾದಗಳು. ಇಲ್ಲಿ ಆನ್ ದ ವೇ ಹೋಗ್ತಾ ಇವರು ಕೂಡ ಮಕ್ಕಳಿಗೆ ತಡೆದು ಅವರಿಗೆ ಸಹಾಯ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಸಂತೋಷ. ಅಭಿಷೇಕ್ ಅನ್ನೋ ಹುಡುಗನಿಗೆ ನಾನು ಇದನ್ನ ಕಳಿಸ್ತೀನಿ ಅಣ್ಣ. ನೀವು ಇದನ್ನ ಯೂಟ್ಯೂಬ್ನ ನೋಡಿ. ಯೂಟ್ಯೂಬ್ ಚಾನಲ್ ಕೂಡ ನಂದಿದೆ. ನಾನೊಬ್ಬ ಹೈಸ್ಕೂಲ್ ಟೀಚರ್ ಕೂಡ. ತುಂಬ ಧನ್ಯವಾದಗಳು. ನಮಸ್ತೆ ಅಣ್ಣ. ನಮಸ್ತೆ ಅಣ್ಣ. ನಮಸ್ತೆ. ನಮ್ಮ ಚಿತ್ರದುರ್ಗದಲ್ಲಿ ನಾನೊಬ್ಬ ಆರ್ಟಿಸ್ಟ್ ಕೂಡ. ನನ್ನ ಹೆಸರು ರೇಖಾ ಪ್ರಿಯಾ ಅಂತ. ನಮಸ್ತೆ ಅಣ್ಣ. ನಮಸ್ತೆ. ಕನ್ನಡಾಂಬೆಗೆ ಜೈ. ಬಾಯ್. ಬಂದ್ರಲ್ಲ, ಒಂದು ಪುಟ್ಟ ಗ್ರಾಮದ ಮಕ್ಕಳು ಎಷ್ಟು ಪ್ರೀತಿಯಿಂದ, ಎಷ್ಟು ಆ ಒಂದು ಭಕ್ತಿ ಭಾವನೆಯಿಂದ ನಾಡ ಭಕ್ತಿಯನ್ನು ಯಾವ ರೀತಿ ಅವರ ಒಂದು ಪುಟ್ಟ ಒಂದು ಮೆರವಣಿಗೆ ಮೂಲಕ ಆಚರಣೆ ಮಾಡಿದ್ರು ಅಂತ ನನಗಂತೂ ತುಂಬಾ ಹೆಮ್ಮೆ ಆಯಿತು. ಒಂದು ಪುಟ್ಟ ಗ್ರಾಮದಲ್ಲಿ ಪುಟ್ಟ ಮಕ್ಕಳು, ಸರ್ಕಾರಿ ಶಾಲೆಯ ಮಕ್ಕಳು ಯಾವ ರೀತಿ ಪ್ರದರ್ಶನ ಮಾಡ್ತಾ ಇದ್ರು ಅಂತ ನೋಡಿದ್ರೆ ತುಂಬಾ ಹೆಮ್ಮೆ ಆಗುತ್ತೆ. ಗಾಣಗಟ್ಟೆಯ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ಹಾಗೂ ಅಲ್ಲಿಯ ಸಿಬ್ಬಂದಿ ವರ್ಗ, ಗ್ರಾಮಸ್ಥರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅಲ್ಲಿ ಇರ್ತಕ್ಕಂತಹ ಗ್ರಾಮಸ್ಥರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು. ಮಕ್ಕಳಿಗೂ ಕೂಡ ಹೇಳಿ ಮೇಡಮ್ ಏನು ಕೇಳ್ತಾ ಇದ್ದಾರೆ ಅಂತ ಮಕ್ಕಳಿಗೂ ಕೂಡ ಪ್ರೋತ್ಸಾಹ ಕೊಟ್ಟರು. ಬಟ್ ನಂಗೆ ಸ್ವಲ್ಪ ಟೈಮ್ ಇರಲಿಲ್ಲ, ತುಂಬಾ ಅವಸರವಾಗಿದ್ವಿ. ಆನ್ ದ ವೇ ನನಗೆ ಆ ಒಂದು ಅಚಾನಕ್ಕಾಗಿ ಏನು ಅನ್ಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬಾ ಮನಸ್ಸು ತುಂಬಿ ಬರ್ತಾ ಇದೆ. ಆ ಮೆರವಣಿಗೆ ಸಿಕ್ಕಿದ್ದು, ಆ ಮಕ್ಕಳು ನನಗೆ ಪ್ರೋತ್ಸಾಹ ಕೊಟ್ಟಿದ್ದು, ಮಕ್ಕಳಿಗೆ ಆ ಗ್ರಾಮಸ್ಥರು ಕೂಡ ಪ್ರೋತ್ಸಾಹ ಕೊಟ್ಟಿದ್ದು, ಆ ಮಕ್ಕಳಿಗೆ ಅವರ ಶಿಕ್ಷಕರ ಮೂಲಕ
ಯಾವ ರೀತಿ ಗೈಡೆನ್ಸ್ ಸಿಕ್ಕಿ ಆ ಮಕ್ಕಳು ಅದನ್ನ ಆಚರಣೆ ಮಾಡಿದ್ರು ಅಂತ ನಿಮ್ಮೆಲ್ಲರಿಗೂ ನಾನು ತೋರಿಸ್ದೆ. ಥ್ಯಾಂಕ್ ಯು ಸೋ ಮಚ್. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆ ಗಾಣಗಟ್ಟೆಯ ಎಲ್ಲ ಗ್ರಾಮಸ್ಥರಿಗೂ, ಶಿಕ್ಷಕ ವೃಂದದವರಿಗೂ, ಸಿಬ್ಬಂದಿ ವರ್ಗದವರಿಗೂ ಹಾಗೂ ಅಲ್ಲಿಯ HM ಸಾಹೇಬರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ವ್ಲಾಗ್ ಕನ್ನಡ ಭುವನೇಶ್ವರಿ ದೇವಿಯ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ. ಎಲ್ಲ ಕನ್ನಡಿಗರ ಪರವಾಗಿ ಗಾಣಗಟ್ಟೆ ಅದಕ್ಕೆ ಗಾಣಗಟ್ಟೆಯ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ದೇಶದ ಹೊರಗಡೆ ಇರುವಂತಹ ಕನ್ನಡಿಗರಿಗೂ ಕೂಡ ಕೆ ಗಾಣಗಟ್ಟೆಯ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಚಿತ್ರದುರ್ಗದ ಜನತೆಯ ಪರವಾಗಿ, ನಿಮಗೂ ಕೂಡ ಎಲ್ಲ ಕರ್ನಾಟಕದ ಜನತೆಯ ಪರವಾಗಿ, ನಮ್ಮ ದೇಶದ ಹೊರಗಡೆ ಇರುವಂತಹ ನಮ್ಮ ಕನ್ನಡ ದೇಶದ ಹೊರಗಡೆ ಇರುವಂತಹ ಜನರಿಗೂ ಕೂಡ, ಕನ್ನಡಿಗರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಮತ್ತೊಮ್ಮೆ ಕೆ ಗಾಣಗಟ್ಟೆಯ ಗ್ರಾಮಸ್ಥರಿಗೆ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ ದೇವಿ. ನಾವೆಲ್ಲರೂ ಒಂದೇ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಜೈ ಭುವನೇಶ್ವರಿ ದೇವಿ, ಜೈ ಭಾರತಾಂಬೆ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.